ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗುರು. ಈ ವಿಡಿಯೋ ನೋಡ್ಬೋದು ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಲ್ಲ ನಾನು, ಓಕೆನಾ? ಯಾಕಂದರೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಮ್ಮ ಮಂಗಳಮುಖಿ ಸಮುದಾಯ ಏನಿದೆ ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ವಿಡಿಯೋ ಮಾಡ್ತಿದ್ದೀನಿ ಗುರು. ಅವ್ರು ಎಷ್ಟೋ ಕಷ್ಟ ಬಿದ್ದು ಹಾಗೆ ಅವ್ರ ಜೀವನ ಮುಡಿಪಾಗಿಟ್ಟು ಈ ಮೂವಿ ಮಾಡಿದ್ದಾರೆ. ಅವರಿಗೆ ಇವಾಗ ಥಿಯೇಟ್ರ್ ಸಿಗ್ತಿಲ್ಲ, ಓಕೆನಾ? ಯಾರ್ಯಾರಿಗೂ ಥಿಯೇಟ್ರ್ ಕೊಡ್ತಾರೆ ಗುರು, ಇಂಥವ್ರಿಗೆ ಥಿಯೇಟ್ರ್ ಕೊಡ್ತಿಲ್ಲ. ನೀವೇ ನೋಡ್ಕೊಂಬರ್ರಿ. ಟೆಂಪಲ್ ಹತ್ರ ಟೆಂಪಲ್ ಮುಂದೆ ಮಲ್ಕೊಂಡಿದ್ದಾರೆ. ಮನೆಯಿಂದ ನೈಟ್ 12 ಗಂಟೆಗೆ ನೀವೆಲ್ಲ ಚಕ್ಕಗಳು 9ಗಳು ಎಮ್ಮಡಿ 8 ದಿನ ಆಯ್ತಮ್ಮ, ಇನ್ನವರೆಗೂ ಒಂದು ಸೈನ್ ಮಾಡಿ ಸರ್ಟಿಫಿಕೇಟ್ ಕಷ್ಟಪಟ್ಟು ಒಂದು ಮೂವಿ ಮಾಡಿದೀವಿ ಮೇಡಮ್. ನೀವು ನಮ್ಮನ್ನು ಬೆಳೆಸಿದ್ದೀರಾ, ಈ ಸಿನಿಮಾವನ್ನು ಬೆಳೆಸ್ರಿ, ಸಮುದಾಯವನ್ನು. ನಿಮ್ ಎತ್ತು ತಂದೆ ತಾಯಿ ನಿಮ್ಮ ಮಕ್ಕಳು ಇವ್ರನ್ನೆಲ್ಲ ಬೀದಿಗೆ ಹಾಕಿದ್ದಾರೆ. ಇದೀವಿ ಆದ್ರೆ ನಮ್ಗೆಲ್ಲಿದೆ ನೆಲೆ? ನಮ್ಗೆಲ್ಲಿದೆಪ್ಪ ನೆಲೆ? ಅಧಿವೇಶನದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ನಮಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಕೈ ತಟ್ಟಬೇಕು. ಇಡೀ ಸಮುದಾಯನೇ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡಿದೀವಿ. ಬರ್ಲಿ ತೋರಿಸ್ಲಿ ನಮ್ಮ ಒಳ್ಳೆತನ. ಹೇಳಿದ್ರು ಒಂದು ವಾಕ್ಯವನ್ನ, ದೇವರು ನಮ್ಗೆ ಅನ್ಯಾಯ ಮಾಡಿದ್ರು ಅಂತ. ದೇವರು ಅವರಿಗೆ ಅನ್ಯಾಯ ಮಾಡಲಿಲ್ಲ, ಅವರ ಅನ್ಯಾಯ ಮಾಡಿದ್ರೆ ಈ ಸಮಾಜ ಮಾಡಿದ್ರು ಅವರಿಗೆ ಅನ್ಯಾಯ. ನೋಡ್ಬೋದು ನೀವು, ನಮ್ಮ ಮಂಜಮ್ಮ ಜೋಗ್ತಿ ಅವರು ಎಷ್ಟು ಕಣ್ಣೀರು ಹಾಕ್ತಿದ್ದಾರೆ, ನೀವೇ ನೋಡ್ಕೊಳ್ರಿ, ಓಕೆನಾ? ನಿಮಗೆ ಅನಿಸ್ತಿರ್ಬೋದು ಅವ್ರ ಪಾಡಿಗಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ. ಹೌದು ಗುರು, ಅವ್ರ ಪಾಡಿಗಿದ್ರೆ ಅವ್ರು ಆರಾಮಾಗಿರ್ತಿದ್ರು. ಯಾಕಂದರೆ ನಾವು ದಿನ ಬೆಳಿಗ್ಗೆ ಆದರೆ ಅವ್ರಿಗೆ ನೋಡ್ತೀವಿ. ಮಂಜಮ್ಮ ಜೋಗ್ತಿ ಏನಿದಾರಲ್ಲ, ಅವ್ರಿಗೆ ನಾವು ಕೂಡ ನೋಡೇ ಬೆಳೆದಿರೋದು. ಅವ್ರ ಮುಂದೆ ನಾವು ಸಣ್ಣ ಮಕ್ಕಳು ಏನೋ, ಓಕೆನಾ? ಆದರೂ ಕೂಡ ಅವ್ರು ಸುಮ್ಮನಿಲ್ಲ. ಮಂಗಳಮುಖಿ ಸಮುದಾಯಕ್ಕೆ ನಮ್ಮ ದೇಶದಲ್ಲಿ ಒಂದು ಸ್ಥಾನ ಸಿಗಬೇಕು ಅಂತ ಎಷ್ಟು ಹೋರಾಡ್ತಿದ್ದಾರೆ, ಕಣ್ಣೀರು ಕೂಡ ಹಾಕ್ತಿದ್ದಾರೆ, ನೀವೇ ನೋಡ್ಬೋದು. ನಮ್ಮ ಅಶೋಕ್ ಜಯರಾಮ್ ಅವರು ಕೊನೆ ಸೀನಲ್ಲಿ ಆ ಥರದ ಡೈಲಾಗ್ಗಳೆಲ್ಲ ಬರೆದಿದ್ದಾರೆ. ಅದು ಕೇಳಿದ ತಕ್ಷಣ ದುಃಖ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಇವತ್ತು. ಥಿಯೇಟ್ರಿಗೆ ಸಿಗ್ತಾವಂದ್ರೂ 1 ಡಬಲ್ 3 ಕೇಳ್ತಾ ಇದ್ದಾರೆ. ಹಣವಂತರಿಗಷ್ಟೇನಾ, ದೊಡ್ಡ ಹೀರೋ ಅಂತ ಹೆಸರು ಮಾಡಿದವ್ರಿಗೆ ಅಷ್ಟೇನಾ ಅವಕಾಶಗಳು ಸಿಗೋದು? ಇದು ಇಡೀ ನಮ್ಮ ಸಮುದಾಯ ಇದುವರೆಗೂ ಯಾರು ಇಂಥ ಸಿನಿಮಾನೇ ಮಾಡಿಲ್ಲ. ಅಂತ ಸಿನಿಮಾಕ್ಕೆ ಇವತ್ತು ಥಿಯೇಟರ್ ಸಿಗ್ತಾ ಇಲ್ಲ ಅಂದ್ರೆ ಎತ್ತ ಸಾಗಿದೆ ನಮ್ಮ ಕರ್ನಾಟಕ, ಎತ್ತ ಸಾಗಿದೆ ನಮ್ಮ ಕನ್ನಡ ಭಾಷೆ ಅನ್ನೋದಕ್ಕೆ ತುಂಬಾ ನೋವಾಗ್ತಾ ಇದೆ ಅಮ್ಮ. ನಮ್ಗೆ ಥಿಯೇಟರ್ಗಳು ಬೇಕು. ಇಡೀ ಕರ್ನಾಟಕದಾದ್ಯಂತ ಒಂದು ಒಳ್ಳೆ ಸಿನಿಮಾವನ್ನು ತೋರ್ಸಕ್ಕೆ ಥಿಯೇಟರ್ಗಳು ಬೇಕು. ಥಿಯೇಟರ್ಗಳು ಗುರು, ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಆದರೂ ಕೂಡ ಅವ್ರ ಕಷ್ಟ ನೋಡಿ, ಅವ್ರ ಗೋಳಾಟ ನೋಡಿ, ಅವ್ರ ಕಣ್ಣೀರು ನೋಡಿ ನಾನು ಮಾತಾಡ್ಬೇಕಂತ ಬಂದಿದ್ದೀನಿ. ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ. ಅವ್ರಿಗೆ ಥಿಯೇಟ್ರ್ ಸಿಗ್ತಿಲ್ಲ ಇವಾಗ. ಅವ್ರು ಇಷ್ಟೆಲ್ಲ ಕಷ್ಟ ಬಿದ್ದು ಅವ್ರ ಜೀವನನೇ ಆ ಮೂವಿ ಒಳಗೆ ಹಾಕಿ ಇಷ್ಟು ಕಷ್ಟ ಬಿದ್ದಾರಲ್ಲ, ಅವ್ರಿಗೆ ಫಲ ಸಿಗಲೇಬೇಕು ಗುರು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ ಗುರು. ಮೂವಿ ಚೆನ್ನಾಗಿದೆ ಅಂತ ನಾನು ಹೇಳ್ತಿಲ್ಲ, ಏನು ಮೂವಿ ನೋಡಿ ಕಣ್ಣಾರ ನೋಡಿ ಬಂದಿದ್ದಾರಲ್ಲ ಅವ್ರು ಹೇಳ್ತಿದ್ದಾರೆ, ನೀವೇ ಕೇಳ್ಕೊಂಬರ್ರಿ. ಅವಾಗ ನಿಮಗೆ ನಂಬಿಕೆ ಬರ್ತತಾ ಇಲ್ಲ ಗೊತ್ತಾಗುತ್ತೆ, ಓಕೆನಾ? ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ದಯವಿಟ್ಟು ಎಲ್ಲ ಕರ್ನಾಟಕ ಜನತೆಗೆ ಏನಂದ್ರೆ ಇಂಥ ಮೂವಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ. ಒಳ್ಳೆ ಮೆಸೇಜ್ ಇದೆ, ದಯವಿಟ್ಟು ಬಂದು ನೋಡಿ. ಇಂಥ ಮೂವಿಗಳನ್ನ ನೋಡಿ ಫಸ್ಟ್. ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ, ಎಲ್ಲರ ಆಕ್ಟಿಂಗ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು, ಎಲ್ಲ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿತ್ತು. ಏನಿತ್ತು ಅಂದ್ರೆ ಮೂವಿಲಿ ಒಂದು ಒಳ್ಳೆ ಸಂದೇಶ ಇದೆ. ಇದು ಗೌರ್ಮೆಂಟ್ ನಿಮ್ ಕುಂತ್ಕೊಂಡು ನೋಡಿದ್ರೆ ಎಷ್ಟೋ ಬದಲಾವಣೆಗಳಾಗುತ್ತೆ. ಅಂಡ್ ಚೆನ್ನಾಗಿದೆ ಪಿಕ್ಚರು. ಇದು ಬಂದ್ಬಿಟ್ಟು ಮಂಗಳಮುಖಿಯವ್ರಿಗೋಸ್ಕರನೇ ತೆಗ್ದಿದ್ದಾರೆ. ಎಲ್ಲ ಮಂಗಳಮುಖಿಯವರು ಬಂದು ನೋಡ್ಬೇಕು. ಅವ್ರ ಮಂಗಳಮುಖಿಯವ್ರದ್ದು ಜೀವನ ಹೆಂಗಿದೆ ಅಂತ ಈ ಫಿಲಿಮ್ ಅಲ್ಲಿ ಎತ್ತಿ ತೋರಿಸಿದ್ದಾರೆ. ಸ್ಟೋರಿ ಇದೆ ಪ್ಲಸ್ ಮೆಸೇಜ್ ಇದೆ. ಈ ಸಿನಿಮಾನ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡೋ ಬದಲು ಒಂದು ವಿಷಯ ಇದೆ. ಆಕ್ಚುಲಿ ಕೊನೆ ಅಂತೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಗುರು. ನಾನು ಹೇಳೋದು ಒಂದೇ ಮಾತು, ಯಾರ್ಯಾರಿಗೆ ಮನುಷ್ಯತ್ವ ಅನ್ನೋದಿದೆ ಅವ್ರು ವಿಡಿಯೋ ಶೇರ್ ಮಾಡ್ತೀರಿ, ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಓಕೆನಾ? ನೀವೇ ನೋಡ್ಬೋದು, ನಮ್ಮ ಜನಶ್ರೀ ಯೋಗೀಶ್ ಅವರು ಇಷ್ಟು ಸುಲಭವಾಗಿ ಯಾರಿಗೂ ಸಪೋರ್ಟ್ ಮಾಡೋಲ್ಲ. ಆ ಮೂವಿ ನೋಡಿದ ಮೇಲೆ ಅವರೇ ರಿವ್ಯೂ ಕೊಡ್ತಿದ್ದಾರೆ, ಅವರೇ ಹೇಳ್ತಿದ್ದಾರೆ, ಒಂದು 4 ಒಳ್ಳೆ ಮಾತಾಡಿದ್ದಾರೆ. ನೀವೇ ಕೇಳಿಸ್ಕೊಂಬನ್ನಿ, ಓಕೆನಾ? ಒಳ್ಳೆ ಮನಸ್ಸಿಂದ ನೋಡಿದ್ರೆ 100% ಈ ಸಿನಿಮಾ ಏನು ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಹಣ ಮಾಡಬೇಕು ಅಂತ ಅಲ್ಲ, ಮಂಗಳಮುಖಿಯರಲ್ಲಿರ್ತಕ್ಕಂಥ ನೋವು, ಕಷ್ಟ, ನಲಿವು, ಅವ್ರ ಮನೇಲಿರ್ತಕ್ಕಂಥ ದುಃಖ ಅಥವಾ ಅವರು ಜೀವನದಲ್ಲಿ ಪಡುವಂಥ ಕಷ್ಟವನ್ನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ಗುರು, ನನಗೆ ಒಂದು ಅರ್ಥ ಆಯ್ತಿಲ್ಲ, ಯಾಕ್ರಿ ಇಂಥವ್ರಿಗೆಲ್ಲ ಇಷ್ಟು ದ್ವೇಷ ಮಾಡ್ತೀರಾ? ಯಾಕೆ ಇಷ್ಟು ಅಸಹ್ಯವಾಗಿ ನೋಡ್ತೀರಾ? ನಮಗೆ ಎಷ್ಟು ರೈಟ್ಸ್ ಇದೆ ಅವ್ರಿಗೆ ಕೂಡ ಅಷ್ಟೇ ರೈಟ್ಸ್ ಇದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಷ್ಟಾಗೋದು ಸಪೋರ್ಟ್ ಮಾಡ್ರಿ, ಓಕೆನಾ? ಥಿಯೇಟರ್ ಕೊಡಿ, ನಮಗೆ ಥಿಯೇಟರ್ ಕೊಡಿ, ಇನ್ನೇನು ಬೇಡ ಸ್ವಾಮಿ. ನಮ್ಗೆ ಥಿಯೇಟರ್ ಕೊಡಿ, ಇನ್ನೇನು ಬೇಡ. ನಮ್ಗೆ ಓದು ಬರಹ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಓದಬೇಕು ಅಂದ್ರೆ ಸ್ಕೂಲಲ್ಲಿ ಅವಮಾನ, ಓದಕ್ ಭಯ ಪಟ್ಕೊಂಡು ಮನೆಗೆ ಓಡ್ ಬರ್ತೀವಿ. ಏನೋ ಒಂದು ಕೆಲಸ ಮಾಡೋಣ ಅಂದ್ರೆ ಅಲ್ಲೂ ಅವಮಾನ, ಅಲ್ಲಿಂದನೂ ಓಡ್ ಬರ್ತೀವಿ. ಕೊನೆಗೂ ನಮ್ಮ ಪರಿಸ್ಥಿತಿ ಕೈ ಹೊಡೆಯೋದು. ಇದನ್ನ ಬಿಟ್ರೆ ನಮ್ ಬದುಕಿಲ್ಲ.
ಅದೆಲ್ಲ ಏನು ಬೇಡ. ನಾವು ಒಂದೇ ಒಂದು ಕೇಳ್ಕೊಳ್ಳೋದು, ಪ್ರೀತಿಯಿಂದ ನಮಗ್ ಥಿಯೇಟರ್ ಕೊಡಿ. ಇಡೀ 6 ಕೋಟಿ ಕರ್ನಾಟಕದಲ್ಲಿರೋ 6 ಕೋಟಿ ಜನ ಇದನ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ನಮಗ್ MD 8 ದಿನ ಆಯ್ತಮ್ಮ, ಇನ್ನವರೆಗೂ ಒಂದು ಸೈನ್ ಮಾಡಿ ಸರ್ಟಿಫಿಕೇಟ್ ಟ್ರಾನ್ಸ್ಜೆಂಡರ್ಸ್ ಕಷ್ಟಪಟ್ಟು ಒಂದು ಮೂವಿ ಮಾಡಿದೀವಿ ಮೇಡಮ್. ಗುರು, ನನಗೆ ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೂ ನನಗೆ ಚಿಂತೆ ಇಲ್ಲ. ಇವ್ರ ಕಣ್ಣೀರಿಗೆ ಇವರಿಗಾದ್ರೂ ನೋಡಿ ನೀವು ಬೆಲೆ ಕೊಳ್ಳೇಬೇಕು, ಓಕೆನಾ? ಅವ್ರದ್ದು ಕೂಡ ಒಂದು ಜೀವ, ಹಾಗೆ ಒಂದು ಜೀವನ ಗುರು. ಅದೇ ಜೀವನ ಚೆನ್ನಾಗಿ ನಡೀಲಿ ಅಂತ ಕಷ್ಟ ಬಿದ್ದು ಅವ್ರು ಮೂವಿ ಮಾಡಿದರು. ಏನಾಯಿತು, ಇವಾಗ ಥಿಯೇಟ್ರ್ ಸಿಗ್ತಿಲ್ಲ ಅವರಿಗೆ. ಎಷ್ಟೋ ಕಷ್ಟ ಬೀಳ್ತಿದ್ದಾರೆ ಅವರು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ವಿಡಿಯೋ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಲೇಬೇಕು, ಓಕೆನಾ? ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ. ಮತ್ತೆ ಹೇಳ್ತಿದ್ದೀನಿ, ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ, ಓಕೆನಾ? ಶಿವಲೀಲಾ 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 ಶಿವಲೀಲಾ